ಸ್ನೇಹಿತರೆ ನಮಸ್ಕಾರ. SRBO ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಬರುತ್ತೆ. ಹಾಗಿದ್ರೆ ಈ NPS ಸ್ಕೀಮ್ನ ಯಾವ ರೀತಿ ಮಾಡಬೇಕು ಸ್ನೇಹಿತರೆ, NPSನ ಅಪ್ಲೈ ಮಾಡೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, NPS ನೀವು ಓಪನ್ ಮಾಡ್ಕೊಳ್ಬೇಕಂದ್ರೆ 18ರಿಂದ 70 ಭವಿಷ್ಯದ ಒಳಗಿನವರು ಎಲ್ಲರೂ ಕೂಡ ಈ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಮಿನಿಮಮ್ ಅಂದರೆ ನೀವು 500 ಕಟ್ಟೋ ಮೂಲಕ ಏನಾಗುತ್ತೆ NPS ಸ್ಕೀಮ್ ಏನಾಗುತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಏನು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, NPS ಏನಾಗುತ್ತೆ ಪ್ರ್ಯಾನ್ ನಂಬರ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀವಿ. ಮೊದಲಾಗಿ ನೀವು CSC ಸೆಂಟರ್ ಆಗಿದೆ, CSC ಲಾಗಿನ್ ಮಾಡ್ಕೊಳ್ಬೇಕು. ನಂತರ ಸರ್ಚಲ್ಲಿ ಏನು ಕೊಡಬೇಕಂದ್ರೆ NPS ಅಂತ ಸರ್ಚ್ ಕೊಡಬೇಕು. ನಂತರ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಓಕೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡಾಗ ಸೊ ಏನಾಗುತ್ತೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡಿ, ಬರ್ತಾ ಇದೆ. ಸ್ನೇಹಿತರೆ ನೋಡ್ಬೋದು ಈ ರೀತಿ ಲಾಗಿನ್ ಆಗುತ್ತೆ. ನೋಡ್ಬೋದು ಹೋಮ್ ಬರುತ್ತೆ, ರಿಪೋರ್ಟ್ ಬರುತ್ತೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಮಾಡ್ಕೊಳ್ಬೇಕು. ಮೊದಲೇ ಆಪ್ಷನ್ ಕೊಟ್ಟಿದ್ದಾರೆ, ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಆದ ನಂತರ ಅಡಿಷನಲ್ ಕಾನ್ಸ್ಟ್ರಿಬ್ಯೂಷನ್ನ ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ವರ್ಷಕ್ಕಾಗಿರ್ಬೋದು, ತಿಂಗಳಿಗೆ ಆಗ್ಬೋದು. ಸೊ ಇದನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ನಂತರ ಇಲ್ಲಿ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ಇಲ್ಲಿ ಇರುತ್ತೆ. ನೀವು ಎಷ್ಟು ಕಟ್ಕೋತ ಹೋಗ್ತೀರಾ ಅದರ ಕ್ಯಾಲ್ಕುಲೇಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಯುವರ್ ಪೆನ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಎಷ್ಟು ಕನ್ಸ್ಟ್ರಿಬ್ಯೂಟ್ ಮಾಡ್ತೀರಾ ಅದರ ಮೇಲೆ ಇಲ್ಲಿ ಅವರು ಪೆನ್ಷನ್ ಇಲ್ಲಿ ತೋರಿಸ್ತಾ ಇದೆ. ಮೈ ಡೇಟ್ ಆಫ್ ಬರ್ತಾ ಇದೆ, ನಿಮ್ಮನ್ನ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಓಕೆ, 33 ವರ್ಷದವರು ಇದ್ದೀರಾ. ಸೊ ಮಂತ್ಲಿ ನೀವು ಒಂದು 1000 ರೂಪಾಯಿ ಕಟ್ಕೋತ ಹೊಂಟ್ರೆ ಸೊ ಇಲ್ಲಿ ನೋಡ್ಬೋದು ಐ ವುಡ್ ಲೈಕ್ ಟು ಕಂಟಿನ್ಯೂ ಕನ್ಸ್ಟ್ರಿಬ್ಯೂಟ್ ಟಿಲ್ ಏಜ್ 75 ಅಂತ ಕೊಟ್ಟಿದೆ. 75 ಇರೋದನ್ನ ನೀವೇನು ಮಾಡ್ಕೊಳ್ಳಿ, ಸೊ 60 ಕೂಡ ಮಾಡ್ಕೊಳ್ಬೋದು. ಸೊ 60 ವರ್ಷ ತನಕ ನಾನು ಕಟ್ತೀನಿ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, 60 ಇಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಏನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ 10% ನಿಮಗೆ ರಿಟರ್ನ್ ಬರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತೀರಾ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ 3,24,000 ಇರುತ್ತೆ. ನಂತರ ಟೋಟಲ್ ಕಾರ್ಪಸ್ ಎಷ್ಟಾಗುತ್ತೆ 16,59,417 ಆಗುತ್ತೆ. ಟೋಟಲ್ ಗೇನ್ ಎಷ್ಟಾಗುತ್ತೆ ಅಂದರೆ ನಿಮ್ಮದು 13,35,417 ರೂಪಾಯಿ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಯುವರ್ ಅಕ್ಸೆಪ್ಟೆಡ್ ಮಂತ್ಲಿ ಪೆನ್ಷನ್ ಎಷ್ಟಿರುತ್ತೆ 3,319 ರೂಪಾಯಿ. ಅಂದರೆ ಇಷ್ಟು ಪೆನ್ಷನ್ ನಿಮಗೆ ತಿಂಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮತ್ತು ನೀವು ತಿಂಗಳಿಗೆ 2,000 ಕಟ್ತೀರ ಅಂತ ತಿಳ್ಕೊಳ್ಳಿ. ನಂತರ ಏನಾಗುತ್ತೆ ಇಲ್ಲಿ ಚೇಂಜಸ್ ಕಾಣ್ಬೋದು. ನೋಡಿ, ನಿಮಗೆ 2,000 ತಿಂಗಳಿಗೆ ಕಟ್ಟಿದರೆ 6,638 ರೂಪಾಯಿ ಏನಾಗುತ್ತೆ ನಿಮಗೆ ಪೆನ್ಷನ್ ಬರುತ್ತೆ. ಇಲ್ಲಪ್ಪ ನಾನು 500 ರೂಪಾಯಿನೇ ಕಟ್ತೀನಿ ತಿಂಗಳಿಗೆ ಅಂದರೆ ನಿಮಗೆ 1,659 ರೂಪಾಯಿ ಏನಾಗುತ್ತೆ ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಮೊದಲಾಗಿ ಇಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನಂತರ ಇಲ್ಲಿ ಕಾರ್ಬಿ ಮತ್ತು NSDL 2 ಇದೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಬೇರೆ ಬೇರೆ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರು. ಸೊ ಇಲ್ಲಿ NSDL ತೊಗೋಬೋದು, NSDL ಕೂಡ ತೊಗೋಬೋದು. ನಂತರ ಕಾರ್ಬಿ ಕೂಡ ತೆಗೆದುಕೊಳ್ಬೋದು. NSDL ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಪ್ಯಾನ್ ನಂಬರ್ನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್. ನಂತರ ಈ ರೀತಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಸಬ್ಸ್ಕ್ರೈಬರ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಹೆಸರು ಹಾಕ್ಕೊಳ್ಬೇಕು, ಮೊಬೈಲ್ ನಂಬರು, ಪ್ಯಾನ್ ನಂಬರು ಮತ್ತು ಪ್ಯಾನ್ ನಂಬರಲ್ಲಿ ಸೊ ಪ್ಯಾನ್ ಕಾರ್ಡಲ್ಲಿ ಕೊಟ್ಟಿರುವಂಥ ಡೇಟ್ ಆಫ್ ಬರ್ತು, ನಿಮ್ಮ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಐ ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಎಲ್ಲ ಮಾಹಿತಿ ಫುಲ್ಫಿಲ್ ಮಾಡಿದ ನಂತರ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. 6 ಡಿಜಿಟ್ OTP ನಂಬರ್ ಹಾಕ್ಕೊಂಡು ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇದೆ. ನಂತರ ಪ್ಲೀಸ್ ಸೆಲೆಕ್ಟ್ ಒನ್ ಅಕೌಂಟ್ ಕಂಟಿನ್ಯೂ ವಿತ್ ಅಂತ ಬರುತ್ತೆ, ಇಲ್ಲಿ ಹೆಸರು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ KYC ಡೀಟೇಲ್ಸ್ ಕೇಳುತ್ತೆ. ನಂತರ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ನಂತರ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಇರುತ್ತೆ, ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ನಂತರ ಕೊನೆಯದಾಗಿ ಪೇಮೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು KYC ಅಂತ ಬಂತು, ಆನ್ಲೈನ್ KYC ಕೂಡ ಇರುತ್ತೆ. ನಂತರ ಇಲ್ಲಿ ಪರ್ಮನೆಂಟ್ ನಿಮ್ಮ ಪ್ಯಾನ್ ಕಾರ್ಡ್ ಅಕೌಂಟ್ ಮೂಲಕ ಕೂಡ ಮಾಡ್ಬೋದು. ನೀವು ಆನ್ಲೈನ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೋಟೋ ಬರ್ತಾ ಇದೆ ನೋಡಿ. ಓಕೆ, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ OTP ಬರುತ್ತೆ. ಆ OTPನ ಹಾಕ್ಕೊಳ್ಬೇಕಾಗುತ್ತೆ. ಆಧಾರ್ಗೆ ಬಂದಿರುವಂಥ OTP ಬರುತ್ತೆ, ಆ OTPನ ಹಾಕ್ಕೊಳ್ಳಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ ಡಿಜಿಲಾಕರ್ ಅಂತ ಕೇಳುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಿನ್ ಕೇಳುತ್ತೆ, ಡಿಜಿಲಾಕರ್ ಪಿನ್ ಕೇಳುತ್ತೆ, ಪಿನ್ ಹಾಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅಲೋ ಬರುತ್ತೆ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ KYC ಡೀಟೇಲ್ಸಲ್ಲಿ ಆಧಾರ್ ಕಾರ್ಡ್ದಲ್ಲಿ ಇರುವ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತು, ಜೆಂಡರು
ಮತ್ತು ಅಡ್ರೆಸ್ ಕೂಡ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಓಕೆ, ರೆಸಿಡೆನ್ಷಿಯಲ್ ಇಂಡಿಯಾ ಬಂತು, ನಿಮ್ಮ ಮೇಲ್ ಐ ಡಿ ಬಂತು, ನಂತರ ಜೆಂಡರ್ ಬರುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ಡಿಫಾಲ್ಟ್ ಆಗಿರುತ್ತೆ. ನಂತರ ಇಲ್ಲಿ ಶ್ರೀಮತಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಡಿಯಾ ಆಗುತ್ತೆ. ನಂತರ ಪ್ಲೇಸ್ ಆಫ್ ಬರ್ತ್ ಕೇಳುತ್ತೆ. ಸೊ ಪ್ಲೇಸ್ ಆಫ್ ಬರ್ತ್ನ ನೀವು ಹಾಕ್ಕೊಳ್ಳಿ. ಓಕೆ, ನಂತರ ಸ್ಕೋರ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಫಾದರ್ನ ವ್ಯಾಲಿಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ತೆಗೆದುಕೊಳ್ಳಲ್ಲ. ಇಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕ್ಕೊಳ್ಳಿ. ಓಕೆ, ಸೊ ತಂದೆ ಹೆಸರನ್ನ ಹಾಕ್ಕೊಳ್ಳಿ. ನಂತರ ತಾಯಿ ಹೆಸರು ಹಾಕ್ಕೊಂಡು, ನಂತರ ಮ್ಯಾರಿಡ್ ಆಗಿದೆ ಸ್ಪಾನ್ಸರ್ ನೇಮ್ ಹಾಕ್ಕೊಂಡು, ಆಕ್ಯುಪೇಷನ್ ಡೀಟೇಲ್ಸ್ ಹಾಕ್ಕೊಂಡು, ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ಯಾಕ್ಚಾ CRS ಡಿಕ್ಲರೇಷನ್ ಅಂತ ಬರುತ್ತೆ. ಐ ಆಮ್ ಟ್ಯಾಕ್ಸ್ ರೆಸಿಡೆನ್ಷಿಯಲ್ ಆಫ್ ಇಂಡಿಯಾದ ಎಸ್ ಹಾಕ್ಕೊಳ್ಳಿ. ನಂತರ US ಪರ್ಸನ್ ಅಂತ ಬಂದಾಗ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಕಂಟ್ರಿ 1 ಅಂತ ಬರುತ್ತೆ. ಅದರಲ್ಲಿ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಎಲ್ಲ ಅಡ್ರೆಸ್ ಕೂಡ ಬರುತ್ತೆ. ನಂತರ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಅಕೌಂಟ್ ಟೈಪ್ ಅಂತ ಕೇಳುತ್ತೆ. ಟೈರ್ 1. ಸೊ ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಟೈರ್ 1 ಅಂತ ಬರುತ್ತೆ. ಸೊ ಅದನ್ನೇ ಡಿಫಾಲ್ಟಾಗಿ ಸೆಲೆಕ್ಟ್ ಇರುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. IFSC ಕೋಡ್ ಹಾಕ್ಕೊಳ್ಬೇಕು, ಬ್ಯಾಂಕ್ ನೇಮ್ ಬರುತ್ತೆ, ಸೇವಿಂಗ್ ಅಕೌಂಟ್ ನಂಬರ್, ಇಲ್ಲಿ ಸೇವಿಂಗ್ ಇದೆಯಾ ಕರೆಂಟ್ ಇದೆಯಾ ಅದನ್ನೆಲ್ಲವೂ ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಟೈರ್ 1ಅಲ್ಲಿ ಇದೆಲ್ಲವೂ ಕೂಡ ಫುಲ್ಫಿಲ್ ಮಾಡ್ಕೊಳ್ಳಿ. ಸ್ನೇಹಿತರೆ IFSC ಕೋಡ್ ಹಾಕಿದ ನಂತರ ಬ್ಯಾಂಕ್ ನೇಮ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಇಲ್ಲಿ ಸೇವಿಂಗ್ ಅಕೌಂಟ್ ಇದ್ದರೆ ಸೇವಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ, ಕರೆಂಟ್ ಅಕೌಂಟ್ ಇದ್ದರೆ ಕರೆಂಟ್ ಅಕೌಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. 2 ಸರ್ತಿ ಅಕೌಂಟ್ ನಂಬರ್ ಹಾಕ್ಕೊಂಡು ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ನಾಮಿನಿ ಅಂತ ಕೇಳ್ತಾ ಇದ್ದೀವಿ, ನಾಮಿನಿ ಡೀಟೇಲ್ಸ್ ಯಾರ್ದು ಹಾಕ್ಕೊಳ್ತೀರ ಅಲ್ಲಿ ಹಾಕ್ಕೊಳ್ಬೋದು. ಸೊ ಅವರ ಹೆಸರು ಹಾಕ್ಕೊಳ್ಳಿ. ಸ್ಪಾನ್ಸರ್ ಯಾರು ಇರ್ತಾರಲ್ಲ ಅವರ ಡೀಟೇಲ್ಸ್ ಎಲ್ಲವೂ ಕೂಡ ಫುಲ್ಫಿಲ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಕ್ಲಿಕ್ ಆನ್ ಪ್ಲಸ್ ನಾಮಿನಿ ಅಂತ ಕೇಳ್ತಾ ಇದ್ದೀವಿ. ಓಕೆ, ಆ್ಯಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರ ಹೆಸರು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ. ಓಕೆ, ಸೊ ಇದೆಲ್ಲವೂ ಕೂಡ ಆದ ನಂತರ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಕಾನ್ಸ್ಟಿಟ್ಯೂಟ್ ಅಮೌಂಟ್ ಅಂತ ಕೇಳ್ತಾ ಇದೆ. ಸೊ ಮಿನಿಮಮ್ ಆಗಿ 500ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೆನ್ಷನ್ ಫಂಡ್ ಅಂತ ಬರ್ತಾಯಿದೆ. ಸೊ ಆಟೋ ಆಗಿದ್ದರೆ ಇಲ್ಲಿ ಆ್ಯಕ್ಟಿವ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಯಾವ ಇಕ್ವಿಟಿ ಏನು ಗೌರ್ಮೆಂಟ್ ಸೆಕ್ಯೂರಿಟಿ ಸೊ ಎಲ್ಲವೂ ಕೂಡ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಬೇಕಂತ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾಗಿ ತೆಗೆದುಕೊಳ್ಳುತ್ತೆ. ಸೊ ಪೆನ್ಷನ್ ಫಂಡ್ ಅಂತ ಕೇಳ್ತಾ ಇದೆ. ಸೊ ಯಾವುದಕ್ಕೆ ಅಂದರೆ ಇಲ್ಲಿ ಬೇರೆ ಬೇರೆ ರೀತಿ ಇದೆ. UTI ಇದೆ, SBI ಪೆನ್ಷನ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಸೊ LIC ಪೆನ್ಷನ್ ಫಂಡ್ ಲಿಮಿಟೆಡ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಆಟೋ ಹಾಗೆ ಇರಲಿ. ಸೊ ಆಟೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇಲ್ಲಿ ಸಿಗ್ನೇಚರ್ ಅಂತ ಬರುತ್ತೆ. ಸಿಗ್ನೇಚರ್ ಏನಾಗಿರಬೇಕು JPG ಫಾರ್ಮ್ಯಾಟಲ್ಲೇ ಇರಬೇಕು ಮತ್ತು 2 KB ಇಂದ 2 MB ವರೆಗೆ ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಸಿಗ್ನೇಚರ್ ಏನಾಗಿದೆ ಅಪ್ಲೋಡ್ ಆಗಿಲ್ಲ, ಇಲ್ಲಿ ಗ್ರೀನ್ ಟಿಕ್ ತೋರಿಸುತ್ತೆ. ನಂತರ OSV ಅಂತ ಬರುತ್ತೆ, ಚೆಕ್ ಬಾಕ್ಸ್ ಡಿಫಾಲ್ಟ್ ಆಗಿರುತ್ತೆ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕೊನೆಯದಾಗಿ ಇಲ್ಲಿ ನೋಡ್ಬೋದು ಪ್ರ್ಯಾನ್ ಕಿಟ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಇಂಗ್ಲೀಷಲ್ಲಿರುತ್ತೆ. ನಂತರ ಫ್ರಾನ್ಸ್ ಸೆಂಡ್ ಟು ಇಮೇಲ್ ID ಅಂತ ಬರುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಕನ್ಫರ್ಮೇಷನ್ ಬರುತ್ತೆ. ನಿಮ್ಮ ಸಿಗ್ನೇಚರ್, ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, KYC ಡೀಟೇಲ್ಸ್ ಆಗಿರ್ಬೋದು, ನಂತರ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ನಂತರ ನಾಮಿನಿ ಡೀಟೇಲ್ಸ್ ಆಗಿರ್ಬೋದು, ಕೊನೆಯದಾಗಿ ಸ್ಕೀಮ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಸತಿ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಸಬ್ಮಿಟ್ ಕೊಡಿ. ಓಕೆ, ಸೊ ಎಲ್ಲವೂ ಕೂಡ ಸರಿಯಾಗಿದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಮೇಲ್ IDಗೆ ಏನಾಗುತ್ತೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಸೊ OTP ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಂದಿರುವಂಥ OTPನ ಹಾಕ್ಕೊಂಡು ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಫೈನಲ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಬೋದು ನೀವು. ಸೊ ವೆರಿಫೈ ಆಗುತ್ತೆ. ಟೋಟಲ್ ಕಾನ್ಸ್ಟಿಟ್ಯೂಟ್ ಅಮೌಂಟ್ 500 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, 3 ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಈ ರೀತಿ. ಸೊ ಸಕ್ಸಸ್ ಆದ ನಂತರ ಕೊನೆಯಲ್ಲಿ ರೀಡೈರೆಕ್ಟ್ ಆಗುತ್ತೆ. ಸೊ ನೋಡಿ ರೀಡೈರೆಕ್ಟ್ ಆಯಿತು. ಈ ರೀತಿ ರಿಸಿಪ್ಟ್ ಬರುತ್ತೆ. ಈ ರಿಸಿಪ್ಟನ್ನ ನಿಮ್ಮ ಕಸ್ಟಮರ್ಗೆ ಕೊಡ್ಬೋದು. ಸೊ ಈ ರೀತಿ NPS ಸಿಸ್ಟಮ್ನ ಅಂದರೆ ಈ ರೀತಿ NPS ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಸ್ನೇಹಿತರೆ, NPS ಪೆನ್ಷನ್ ಸ್ಕೀಮ ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಅಂತ ನಿಮಗೆ ಸರಿಯಾಗಿ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.